ಮನೆಯ ಮುಖ್ಯ ದ್ವಾರದಲ್ಲಿ ಯಾವ ವಸ್ತು ಇಟ್ಟರೆ ಸಂಪತ್ತು ನಿಮ್ಮದಾಗುತ್ತದೆ? ಹಾಗೆಯೇ ನಿಮ್ಮ ಮನೆಯಲ್ಲಿ ಗುಬ್ಬಚ್ಚಿ ಬಂದು ಗೂಡು ಕಟ್ಟಿದರೆ ನಿಮ್ಮ ಜೀವನದಲ್ಲಿ ಯಾವ ಅಚ್ಚರಿಯ ಬದಲಾವಣೆ ಆಗುತ್ತೆ ಗೊತ್ತಾ? ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಜಕ್ಕೂ ಆಶ್ಚರ್ಯ ಪಡ್ತೀರಿ. ಆಯುರ್ವೇದದಲ್ಲಿ ಔಷಧೀಯ ಗುಣಗಳ ಮಹಾಗಿಡವೆಂದು ಪರಿಗಣಿಸಲ್ಪಟ್ಟ ಸಸ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ತುಳಸಿ, ಬಿ ಕಳ್ಳಿ, ಸಿ ಹುಲ್ಲು, ಡಿ ಗಾವಲು ಗಿಡ. ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ. ಇದು ಗಂಟಲಿನ ಸಮಸ್ಯೆಗಳು ಮತ್ತು ಶೀತಕ್ಕೆ ರಾಮಬಾಣ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹನುಮಂತ ಸಂಜೀವಿನಿ ಪರ್ವತ ತಂದಿದ್ದು ಯಾವ ರಾಷ್ಟ್ರದಿಂದ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಶ್ರೀಲಂಕಾ, ಸಿ ನೇಪಾಳ, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಇದು ಹಿಮಾಲಯದ ನೇಪಾಳ ಭಾಗದ್ದೆಂದು ನಂಬಲಾಗಿದೆ. ಕ್ಯಾನ್ಸರ್ ಕಾಯಿಲೆಯನ್ನು ವಾಸನೆಯಿಂದ ಗುರುತಿಸುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ನಾಯಿ, ಬಿ ಬೆಕ್ಕು, ಸಿ ಇಲಿ, ಡಿ ಮೊಲ. ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ. ಅತ್ಯಂತ ಸೂಕ್ಷ್ಮವಾದ ಗ್ರಾಣ ಶಕ್ತಿ ಹೊಂದಿರುವ ನಾಯಿಗಳು ಕ್ಯಾನ್ಸರ್ ರೋಗಿಗಳು ಬಿಡುವ ಉಸಿರು, ಮೂತ್ರ ಹಾಗೂ ಚರ್ಮದ ವಾಸನೆಯನ್ನು ಗ್ರಹಿಸಿ ಕ್ಯಾನ್ಸರ್ ಇರುವುದನ್ನು ಗುರುತಿಸಲು ತರಬೇತಿ ಪಡೆದಿರುತ್ತವೆ. ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಬಿ ವಿಟಮಿನ್ ಬಿ12. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ಇದು ಚರ್ಮದ ಕಾಂತಿಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಫೆಬ್ರವರಿ 29 ದಿನಾಂಕ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ 2 ವರ್ಷಕ್ಕೊಮ್ಮೆ, ಬಿ 3 ವರ್ಷಕ್ಕೊಮ್ಮೆ, ಸಿ 4 ವರ್ಷಕ್ಕೊಮ್ಮೆ, ಡಿ 5 ವರ್ಷಕ್ಕೊಮ್ಮೆ. ಸರಿಯಾದ ಉತ್ತರ ಆಪ್ಷನ್ ಸಿ 4 ವರ್ಷಕ್ಕೊಮ್ಮೆ. ಲೀಪ್ ವರ್ಷದಲ್ಲಿ ಭೂಮಿಯ ಪರಿಭ್ರಮಣ ಸಮಯದ ಹೊಂದಾಣಿಕೆಗಾಗಿ ಫೆಬ್ರವರಿ ತಿಂಗಳಿಗೆ ಒಂದು ದಿನ ಹೆಚ್ಚಾಗಿ ಸೇರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ, ನೋಡೋಣ ನಿಮ್ಗೆಷ್ಟು ಗೊತ್ತಿದೆ ಅಂತ. ದೇಹದಲ್ಲಿ ಬಿಳಿ ರಕ್ತದ ಕಣಗಳನ್ನು ಹೆಚ್ಚಿಸುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ಸೇಬು ಹಣ್ಣು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಹಣ್ಣು. ಡೆಂಗ್ಯೂ ಜ್ವರ ಬಂದಾಗ ಪಪ್ಪಾಯಿ ಎಲೆಯ ರಸ ಅಥವಾ ಹಣ್ಣು ತಿನ್ನುವುದು ರಕ್ತದಲ್ಲಿನ ಬಿಳಿ ರಕ್ತ ಕಣಗಳನ್ನು ಹಾಗೂ ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಲಿಗೆ ಸಮಾನವಾದ ಕ್ಯಾಲ್ಸಿಯಂ ಇರುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಂಜೂರದ ಹಣ್ಣು, ಬಿ ಕಲ್ಲಂಗಡಿ, ಸಿ ಕಿತ್ತಳೆ, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಅಂಜೂರದ ಹಣ್ಣು. ಒಣ ಅಂಜೂರ ಅಥವಾ ಹಣ್ಣಾದ ಅಂಜೂರದಲ್ಲಿ ಕ್ಯಾಲ್ಸಿಯಂ ಮತ್ತು ನಾರಿನಂಶ ಹೇರಳವಾಗಿದ್ದು ಮೂಳೆಗಳ ಬಲಕ್ಕೆ ಬಹಳ ಒಳ್ಳೆಯದು. ಇಟಲಿ ದೇಶದ ಕರೆನ್ಸಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಡಾಲರ್, ಬಿ ಯೂರೋ, ಸಿ ಪೌಂಡ್, ಡಿ ಯೆನ್. ಸರಿಯಾದ ಉತ್ತರ ಆಪ್ಷನ್ ಬಿ ಯೂರೋ. ಇಟಲಿಯು ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿರುವುದರಿಂದ ಅಲ್ಲಿ ಯೂರೋ ಕರೆನ್ಸಿಯನ್ನು ಬಳಸಲಾಗುತ್ತದೆ. ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬಿದಿರು, ಬಿ ಆಲದ ಮರ, ಸಿ ಮಾವಿನ ಮರ, ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರು. ಬಿದಿರು ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯವಾಗಿದೆ. ಇದು ಕೆಲವೇ ದಿನಗಳಲ್ಲಿ ಅಚ್ಚರಿಯ ರೀತಿಯಲ್ಲಿ ಎತ್ತರಕ್ಕೆ ಬೆಳೆಯುತ್ತದೆ. ಧವಳೇಶ್ವರಂ ಆಣೆಕಟ್ಟು ಯಾವ ನದಿಯ ಮೇಲಿದೆ? ನಿಮ್ಮ ಆಪ್ಷನ್ಸ್: ಎ ಕಾವೇರಿ, ಬಿ ಕೃಷ್ಣ, ಸಿ ಗೋದಾವರಿ, ಡಿ ತುಂಗಭದ್ರ.
ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ. ಧವಳೇಶ್ವರಂ ಆಣೆಕಟ್ಟು ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಪ್ರಮುಖ ನೀರಾವರಿ ಯೋಜನೆಯಾಗಿದೆ. ವಿಶ್ವದ ಅತಿ ದೊಡ್ಡ ಬೀಜ ಯಾವುದು? ನಿಮ್ಮ ಆಪ್ಷನ್ಸ್: ಎ ತೆಂಗಿನಕಾಯಿ, ಬಿ ಕೊಕೊಡಿಮೆರ್, ಸಿ ಮಾವಿನ ಬೀಜ, ಡಿ ಹಲಸಿನ ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಕೊಡಿಮೆರ್. ಸಿಸೆಲ್ಸ್ ದ್ವೀಪದಲ್ಲಿ ಬೆಳೆಯುವ ಕೊಕೊಡಿಮೆರ್ ಮರದ ಬೀಜವು ವಿಶ್ವದಲ್ಲೇ ಅತಿ ದೊಡ್ಡ ಗಾತ್ರದ ಮತ್ತು ಭಾರವಾದ ಬೀಜವೆಂದು ಖ್ಯಾತಿ ಪಡೆದಿದೆ. ಗರ್ಭಕಂಠದ ಕ್ಯಾನ್ಸರ್ ತಡೆಯಲು ಪ್ರಮುಖವಾದ ಲಸಿಕೆ ಯಾವುದು? ನಿಮ್ಮ ಆಪ್ಷನ್ಸ್: ಎ HPV ಲಸಿಕೆ, ಬಿ ಮಲೇರಿಯಾ ಲಸಿಕೆ, ಸಿ ಥೈರಾಯ್ಡ್ ಲಸಿಕೆ, ಡಿ ಕಣ್ಣಿನ ಲಸಿಕೆ. ಸರಿಯಾದ ಉತ್ತರ ಆಪ್ಷನ್ ಎ HPV ಲಸಿಕೆ. ಹ್ಯೂಮನ್ ಪಾಪಿಲೋಮಾ ವೈರಸ್ ಲಸಿಕೆಯು ಗರ್ಭಕಂಠದ ಕ್ಯಾನ್ಸರ್ ಬರುವುದನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮನೆಯಲ್ಲಿ ಗುಬ್ಬಚ್ಚಿ ಬಂದು ಗೂಡು ಕಟ್ಟಿದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅಶುಭ, ಬಿ ಅತ್ಯಂತ ಶುಭ, ಸಿ ರೋಗ ಬರುತ್ತದೆ, ಡಿ ನಷ್ಟವಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅತ್ಯಂತ ಶುಭ. ಹಳೆಯ ಕಾಲದ ನಂಬಿಕೆಯ ಪ್ರಕಾರ ಮನೆಯಲ್ಲಿ ಗುಬ್ಬಚ್ಚಿ ವಾಸಿಸುವುದು ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹಾಗೂ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗಂತ ಗುಬ್ಬಚ್ಚಿ ಬಂದು ಹಾಲಿನ ಗ್ಲಾಸ್ ಕೇಳಲ್ಲ ಬಿಡಿ. ಮನೆಯ ಮುಖ್ಯ ದ್ವಾರದಲ್ಲಿ ಯಾವ ವಸ್ತು ಇಟ್ಟರೆ ಅದೃಷ್ಟ ಮತ್ತು ಸಂಪತ್ತು ನಮ್ಮದಾಗುತ್ತದೆ ಎಂದು ನಂಬಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಒಡೆದ ಕನ್ನಡಿ, ಬಿ ಕುದುರೆ ಲಾಳ ಅಥವಾ ತೋರಣ, ಸಿ ಪ್ಲಾಸ್ಟಿಕ್ ಬಾಟಲಿ, ಡಿ ಹಳೆಯ ಚಪ್ಪಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆ ಲಾಳ ಅಥವಾ ತೋರಣ. ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಯ ತೋರಣ ಅಥವಾ ಕುದುರೆ ಲಾಳ ಇಟ್ಟುಕೊಳ್ಳುವುದರಿಂದ ಸಕಾರಾತ್ಮಕ ಶಕ್ತಿ ಹಾಗೂ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಮಹಿಳೆಯರ ಮೊಡವೆಗಳ ಸಮಸ್ಯೆ ಕಡಿಮೆ ಮಾಡುವ ಪೋಷಕಾಂಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಇ ಮತ್ತು ಜಿಂಕ್, ಬಿ ಕಾರ್ಬೋಹೈಡ್ರೇಟ್ಸ್, ಸಿ ಸೋಡಿಯಂ, ಡಿ ಕೊಬ್ಬು. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಇ ಮತ್ತು ಜಿಂಕ್. ವಿಟಮಿನ್ ಇ ಚರ್ಮದ ಜೀವಕೋಶಗಳನ್ನು ಪುನಶ್ಚೇತನಗೊಳಿಸಲು ಮತ್ತು ಮೊಡವೆಗಳ ಕಲೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇಂದಿನ ಈ 15 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಗೊತ್ತಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.